Hello guys, welcome to my spoken English video series. ಈ ಸೀರೀಸ್ ನಲ್ಲಿ ಇದು ವಿಡಿಯೋ ನಂಬರ್ 21 ಅಂದ್ರೆ ಅರ್ಥ ಈಗಾಗಲೇ ನಾನು 20 ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲಾ ವಿಡಿಯೋಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಬಾಕ್ಸ್ ನಲ್ಲಿ ನಾನು ಹಾಕಿದ್ದೀನಿ. ನಿಮ್ಗೆ ಯಾವುದೇ ವಿಡಿಯೋದ ಬಗ್ಗೆ ಏನಾದರೂ ಕ್ವೆಶ್ಚನ್ಸ್ ಇದ್ರೆ ಡೌಟ್ಸ್ ಇದ್ರೆ ಆ ವಿಡಿಯೋನ ನೀವು ಒಂದ್ಸರಿ ನೋಡಿ ಕ್ಲಾರಿಫೈ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇವತ್ತಿನ ಕ್ಲಾಸ್ ನಲ್ಲಿ ಇಂಗ್ಲಿಷ್ ನಲ್ಲಿ ತುಂಬಾ ಕಾಮನ್ ಆಗಿ ಯೂಸ್ ಮಾಡುವಂತಹ ಎರಡು ಮಾಡೆಲ್ಸ್ ನ ಬಗ್ಗೆ ಹೇಳ್ತಾ ಇದ್ದೀನಿ, ಕ್ಯಾನ್ ಮತ್ತು ಕುಡ್. ಇವೆರಡು ಪದಗಳಿಗೆ ಇರುವ ವ್ಯತ್ಯಾಸವೇನು ಹಾಗೂ ನಾವು ಈ ಪದಗಳನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು, ರೈಟ್? ಕ್ಯಾನ್ ನ ಯಾವ ಟೈಮ್ ನಲ್ಲಿ ಯೂಸ್ ಮಾಡಬೇಕು ಹಾಗೂ ಕುಡ್ ನ ಯಾವ ಟೈಮ್ ನಲ್ಲೇ ಯೂಸ್ ಮಾಡಬೇಕು, ಎರಡಕ್ಕೂ ಡಿಫ್ರೆನ್ಸ್ ಏನು, ನಾವು ಮಾಡೋ ಮಿಸ್ಟೇಕ್ ಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ ವರೆಗೂ ನೋಡ್ತಾ ಇರಿ. ನೀವು ಮೊಬೈಲ್ ಅಲ್ಲಿ ವಿಡಿಯೋ ವಾಚ್ ಮಾಡ್ತಾರೆ, ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಯಾಕಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳು ನಿಮಗೆ ಯಾವಾಗ್ಲೂ ಸಿಗ್ತಾ ಇರುತ್ತೆ, ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ನಿಮ್ಮ ಫೋನ್ಗೆ. ಅಥವಾ ಡೆಸ್ಕ್ಟಾಪ್ ನಲ್ಲಿ ನೋಡ್ತಾ ಇದ್ರೆ ಸೇಮ್ ಥಿಂಗ್, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಚಿಕ್ಕ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ. ಸೊ ಕ್ಯಾನ್ ಅಂಡ್ ಕುಡ್ ಆರ್ ಕಾಲ್ಡ್ ಮಾಡೆಲ್ಸ್. ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಹಲವಾರು ಮಾಡೆಲ್ಸ್ ಅನ್ನುವ ಪದಗಳಿದೆ. ಓಕೆ, ಅವುಗಳಲ್ಲಿ ಕ್ಯಾನ್ ಮತ್ತು ಕುಡ್ ಅನ್ನೋದು ಎರಡು. ಇವುಗಳನ್ನ ನಾವು ಮಾಡೆಲ್ಸ್ ಅಂತ ಕರಿತೀವಿ, ರೈಟ್? ಅದೇ ರೀತಿ ವುಡ್, ಶುಡ್, ವಿಲ್, ಮೇ, ಮೈಟ್, ಈ ರೀತಿ ಹಲವಾರು ಮಾಡೆಲ್ಸ್ ಗಳಿದೆ. ಅವನ್ನೆಲ್ಲ ನಾನು ಮುಂದಿನ ಸಬ್ಸಿಕ್ವೆಂಟ್ ಕ್ಲಾಸ್ ಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ತುಂಬಾ ಕನ್ಫ್ಯೂಷನ್ ಆಗುವಂತ ಮಾಡೆಲ್ಸ್ ನಾನು ಎಲ್ಲದನ್ನು ಕನ್ಸಿಡರ್ ಮಾಡ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಎರಡೆರಡು ಮಾಡೆಲ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ್ದು ರಿಲೇಟಿವ್ ಆಗಿರುತ್ತೆ, ಡಿಫ್ರೆನ್ಸ್ ನ ಹೇಗೆ ನೀವು ಕಂಡುಹಿಡಿಯಬೇಕು, ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ಮುಂದಿನ ಕ್ಲಾಸ್ ಗಳಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಬಟ್ ಈ ಕ್ಲಾಸ್ ನಲ್ಲಿ ನಾವು ಕ್ಯಾನ್ ಮತ್ತೆ ಕುಡ್ ಬಗ್ಗೆ ತಿಳ್ಕೊಳ್ಳೋಣ. ಅಂಡ್ ಇವನ್ನ ಮಾಡೆಲ್ಸ್ ಅಂತ ಕರಿತೀವಿ. ಅಂಡ್ ದೇ ರಿಮೈನ್ ಸೇಮ್ ಫಾರ್ ಆಲ್ ಪ್ರೊನೌನ್ಸ್. ಸೊ ಯಾವುದೇ ಪ್ರೊನೌನ್ ಬಂದ್ರು ನೀವು ಕ್ಯಾನ್ ಮತ್ತು ಕುಡ್ ನ ಆಸ್ ಇಟ್ ಈಸ್ ಯೂಸ್ ಮಾಡಬೇಕು, ಯಾವುದೇ ಚೇಂಜಸ್ ಇಲ್ಲದೆ. ಸೊ ಪ್ರೊನೌನ್ಸ್ ಅಂದ್ರೆ ಐ, ಹಿ, ಶಿ, ಇಟ್, ವಿ, ದೇ, ರೈಟ್? ಇವನ್ನ ಪ್ರೊನೌನ್ ಗಳಂತೀವಿ. ಯಾವುದೇ ಪ್ರೊನೌನ್ ಬಂದ್ರು ನಾವು ಕ್ಯಾನ್ ಮತ್ತು ಕುಡ್ ನ ಅದೇ ರೀತಿ ಯೂಸ್ ಮಾಡ್ತೀವಿ. ಸೊ ಕ್ಯಾನ್ ಎಲ್ಲರಿಗೂ ಸೇಮ್ ಇರುತ್ತೆ, ಕುಡ್ ಕೂಡ ಎಲ್ಲರಿಗೂ ಸೇಮ್ ಇರುತ್ತೆ. ಸೊ ಇದು ಒಂದು ರೂಲ್ ನೆನ್ಪಿಟ್ಕೊಳ್ಳಿ, ರೈಟ್? ಸೊ ಫಸ್ಟ್ ನಾವು ಕ್ಯಾನ್ ಬಗ್ಗೆ ಕಲಿಯೋಣ. ಇದು ಒಂದು ಇಂಗ್ಲಿಷ್ ಮಾಡೆಲ್. ಸೊ ಇದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಕೇಸ್ ನಂಬರ್ 1, ಎಬಿಲಿಟಿ. ಸೊ ಫಸ್ಟ್ ಕೇಸ್ ನಾವೀಗ ಕನ್ಸಿಡರ್ ಮಾಡೋಣ. ಎಬಿಲಿಟಿ ಅಂದ್ರೆ ನಮ್ಮ ಸಾಮರ್ಥ್ಯ ಅಥವಾ ಬೇರೆಯವರು ಮಾಡಬಲ್ಲರು, ಅವರ ಸಾಮರ್ಥ್ಯವನ್ನ ಹೇಳಬೇಕು ಅಂದಾಗ, ಸಾಧ್ಯತೆಗಳನ್ನ ನಾವು ಹೇಳಬೇಕು ಅಂದಾಗ, ಎಬಿಲಿಟಿನ ತೋರಿಸ್ಬೇಕಂದಾಗ ನಾವು ಕ್ಯಾನ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಅಂಡ್ ಅದು ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲೇ ಯೂಸ್ ಮಾಡಬೇಕು. ಎಕ್ಸಾಂಪಲ್ ಲೈನ್ಸ್ ನ ನೋಡಿ. ಈಗ ಐ ಕ್ಯಾನ್ ಡ್ಯಾನ್ಸ್. ಸೊ ಇಲ್ಲಿ ನೋಡಿ, ಐ ಕ್ಯಾನ್ ಡ್ಯಾನ್ಸ್ ಅಂದ್ರೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಥವಾ ನಾನು ಡ್ಯಾನ್ಸ್ ಮಾಡಬಲ್ಲೆ, ನನ್ನ ಒಂದು ಎಬಿಲಿಟಿ ಹೇಳ್ತಾ ಇದೆ. ಅದೇ ರೀತಿ ನೀವು ಡ್ಯಾನ್ಸ್ ನ ಜಾಗದಲ್ಲಿ ಹಲವಾರು ವರ್ಬ್ ಗಳನ್ನ ಸೇರಿಸ್ಕೊಂಡು ಸೆಂಟೆನ್ಸ್ ನ ಮಾಡಬಹುದು. ಐ ಕ್ಯಾನ್ ಡ್ಯಾನ್ಸ್, ಐ ಕ್ಯಾನ್ ಸ್ವಿಮ್, ಐ ಕ್ಯಾನ್ ವಾಕ್ ಫಾಸ್ಟರ್, ಐ ಕ್ಯಾನ್ ರನ್ ಫಾಸ್ಟರ್, ರೈಟ್? ಐ ಕ್ಯಾನ್ ಸೊ ಅದೇ ರೀತಿ ನೀವು ತುಂಬಾ ವರ್ಬ್ ಗಳನ್ನ ಸೇರಿಸಿ ನಿಮ್ಮ ಎಬಿಲಿಟಿನ ತೋರಿಸಬಹುದು ನೀವಲ್ಲಿ. ಐ ಕ್ಯಾನ್ ಡ್ಯಾನ್ಸ್ ಅಂದ್ರೆ ನಾನು ಡ್ಯಾನ್ಸ್ ಮಾಡಬಲ್ಲೆ. ಸೊ ನೆನ್ಪಿಟ್ಕೊಳ್ಳಿ, ಎಬಿಲಿಟಿನ ಮಾತ್ರ ತೋರ್ಸೋಕೆ ನಾವು ಕ್ಯಾನ್ ಯೂಸ್ ಮಾಡ್ತೀವಿ, ಬೇರೆ ಸಿಚುವೇಶನ್ ಎಲ್ಲಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಹೇಳ್ತೀನಿ. ಅಂಡ್ ಇಲ್ಲಿ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಡ್ಯಾನ್ಸ್ ಅನ್ನೋದು ವರ್ಬ್ ನೀವು ನೋಡಿದ್ರೆ ಹೇಳ್ಬಹುದು, ಸಿಂಪಲ್ ಆಗಿದೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ರೈಟ್? ನೆಕ್ಸ್ಟ್, ಐ ಕ್ಯಾನ್ ಲಿಫ್ಟ್ ಹಿ ಕ್ಯಾನ್ ಲಿಫ್ಟ್ ದ ಸಿಲಿಂಡರ್. ಸೊ ನಾವಿಲ್ಲಿ ಒಬ್ಬನ ಬಗ್ಗೆ ಮಾತಾಡ್ತಿದೀವಿ, ಅವನ್ಗೆ ಸಿಲಿಂಡರ್ ಎತ್ತಕ್ಕಾಗುತ್ತೋ ಇಲ್ವೋ ಅನ್ನೋ ಕಾಂಟೆಕ್ಸ್ಟ್ ನಲ್ಲಿ ನಾವು ಇದನ್ನ ಹೇಳ್ತಿದೀವಿ. ಹಿ ಕ್ಯಾನ್ ಲಿಫ್ಟ್ ದ ಸಿಲಿಂಡರ್ ಅಂದ್ರೆ ಅವನ್ ಸಿಚುವೇಶನ್ ಅಲ್ಲಿ ನಾವು ಹೇಳ್ತೀವಿ ಅವನ್ಗೆ ಸಿಲಿಂಡರ್ ಎತ್ತೋಕ್ ಸಾಧ್ಯ. ಯಾವ್ದೋ ಒಂದು ಸೀನ್ ನಡೀತಾ ಇದೆ, ಯಾರೊಬ್ರು ಹೇಳ್ತಾರೆ ಇಲ್ಲಿ ಯಾರಿಗೆ ಸಿಲಿಂಡರ್ ಎತ್ತಕ್ ಬರುತ್ತೆ ಅಥವಾ ಅವನಿಗೆ ಸಿಲಿಂಡರ್ ಎತ್ತಕ್ ಆಗುತ್ತಾ ಅಂತ ಯಾರಾದ್ರೂ ಕೇಳಿದಾಗ ನೀವು ಹೇಳಬಹುದು ಹಿ ಕ್ಯಾನ್ ಲಿಫ್ಟ್ ದ ಸಿಲಿಂಡರ್ ಅಂದ್ರೆ ಸಿಲಿಂಡರ್ ನ ಅವನು ಎತ್ತಬಲ್ಲ, ಈ ರೀತಿಯಾಗಿ, ರೈಟ್? They cannot see because they are blind. ನೋಡಿ, ನಾಟ್ ಸೇರಿಸಿದ್ರೆ ಅವರ ಅಸಾಮರ್ಥ್ಯವನ್ನ ಹೇಳುತ್ತೆ, ರೈಟ್? ಕೆನಾಟ್, ಕ್ಯಾನ್ ಗೆ ನಾಟ್ ಸೇರಿಸಿದ್ರೆ ಕಾಂಟ್ ಅಂತ ಕೂಡ ಯೂಸ್ ಮಾಡಬಹುದು. ಕೆನಾಟ್ ನ ಶಾರ್ಟ್ ಫಾರ್ಮ್ ಕಾಂಟ್, CANT. ಓಕೆ, ಮತ್ತು ನಾನು ಕಾಂಟ್ ಅಂತಾನೆ ಮುಂದೆ ಯೂಸ್ ಮಾಡ್ತಾ ಹೋಗ್ತೀನಿ. ಕಾಂಟ್ ಅಥವಾ ಕೆನಾಟ್ ಎರಡೂ ಒಂದೇ, ಯಾವುದೇ ಡಿಫರೆನ್ಸ್ ಇಲ್ಲ, ಅದು ಶಾರ್ಟ್ ಫಾರ್ಮ್ ಅಷ್ಟೇ. ದೇ ಕೆನಾಟ್ ಸಿ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ನಾವು ಒಬ್ಬರ ಅಸಾಮರ್ಥ್ಯನ ಹೇಳ್ತಾ ಇದೀವಿ ಇಲ್ಲಿ. ಅಸಾಮರ್ಥ್ಯತನ ಹೇಳ್ತೀವಿ ಅಂದ್ರೆ ಅವ್ರಿಗೆ ನೋಡಕ್ ಆಗೋದಿಲ್ಲ, ಯಾಕೆಂದ್ರೆ ಅವರು ಕುರುಡರು. ನೋಡಿ, ದೇ ಕೆನಾಟ್ ಸಿ.
ಸೊ ಕ್ಯಾನ್ ಗೆ ನಾಟ್ ಸೇರಿಸಿದ್ರೆ ಅಸಾಮರ್ಥ್ಯತೆ ಹೇಳುತ್ತೆ, ಎಬಿಲಿಟಿನೇ ಯಾವಾಗ್ಲೂ ಹೇಳುತ್ತೆ ಅಂತಲ್ಲ, ಅದಕ್ಕೆ ಅಪೋಸಿಟ್ ಕೂಡ ನಾವು ಹಾಕಬಹುದು, ಜಸ್ಟ್ ನಾಟ್ ಅನ್ನ ಸೇರಿಸೋದ್ರಿಂದ. ನೋಡಿ, ದೇ ಕೆನಾಟ್ ಸಿ. ಮತ್ತೊಂದು ನೀವು ತಿಳ್ಕೊಳ್ಳಿ, ಕ್ಯಾನ್ ಅನ್ನು ಯೂಸ್ ಮಾಡುವಾಗ ಕ್ಯಾನ್ ಗೆ ಎಸ್ ಸೇರಿಸೋದಾಗ್ಲಿ, ಕ್ಯಾನ್ ಗೆ ING ಸೇರಿಸೋದಾಗ್ಲಿ ಮಾಡಬಾರ್ದು. ಮತ್ತೆ ಮೈನ್ ವರ್ಬ್ ಏನಿರುತ್ತೆ, ಡ್ಯಾನ್ಸ್, ಲಿಫ್ಟ್, ಸಿ, ಅದನ್ನ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲೇ ಇಡಬೇಕು. ಸೀಯಿಂಗ್, ಕ್ಯಾನ್ ಲಿಫ್ಟಿಂಗ್, ಕ್ಯಾನ್ ಡ್ಯಾನ್ಸಿಂಗ್ ಅನ್ನೋದು ಯಾವತ್ತೂ ಆಗೋದಿಲ್ಲ. ಅರ್ಥ ಆಯ್ತಾ? ಅಥವಾ ಕ್ಯಾನ್ ಸಾ ಅನ್ನೋದು ಬರೋದಿಲ್ಲ. ಕ್ಯಾನ್ ಡ್ಯಾನ್ಸ್ಡ್, ಕ್ಯಾನ್ ರಿಟರ್ನ್ ಅನ್ನೋದು ಕೂಡ ಯಾವಾಗ್ಲೂ ಆಗೋದಿಲ್ಲ. ಯಾವಾಗ್ಲೂ ವರ್ಬ್ಗಳು ಸಿಂಪಲ್ ಪ್ರೆಸೆಂಟ್ ಅಥವಾ ಫ್ಯೂಚರ್ ಟೆನ್ಸ್ ಅಲ್ಲಿ ಇರುತ್ತೆ. ದೇ ಕಾಂಟ್ ಸಿ ಬಿಕಾಸ್ ದೇ ಆರ್ ಬ್ಲೈಂಡ್. ಅವರಿಗೆ ನೋಡಲು ಸಾಧ್ಯವಿಲ್ಲ ಯಾಕೆಂದರೆ ಅವರು ಕುರುಡರು. ಶಿ ಕಾಂಟ್ ರೈಟ್ ನೌ. ನೋಡಿ, ಇದು ಕೂಡ ಒಬ್ಬ ಹುಡುಗಿಯ ಅಸಮರ್ಥತೆನ ಹೇಳ್ತಾ ಇದೆ. ಅಂದ್ರೆ ಶಿ ಕಾಂಟ್ ರೈಟ್ ನೌ, ಅವಳಿಗೆ ಈಗ ಬರೆಯೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವಳಿಗೆ ಏನೋ ಕೆಲಸ ಇದೆ ಅಥವಾ ಅವಳಿಗೆ ಕೈಯಲ್ಲಿ ಗಾಯ ಆಗಿದೆ ಇರಬಹುದು. ಆ ಟೈಮ್ ನಲ್ಲಿ ನೀವು ಇದನ್ನ ಹೇಳ್ಬೋದು, ಶಿ ಕಾಂಟ್ ರೈಟ್ ನೌ, ಈಗ ಅವಳಿಗೆ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಕಾಂಟ್ ಅಥವಾ ಕ್ಯಾನಾಟ್ ಎರಡು ಸೇಮ್. ಅಂಡ್ ಕ್ಯಾನ್ ಗೆ ನಾಟ್ ಸೇರಿಸಿದ್ರೆ ನೆಗೆಟಿವ್ ಸೆಂಟೆನ್ಸ್ ಆಗೋಗುತ್ತೆ, ನೆಗೆಟಿವ್ ಎಬಿಲಿಟಿ ಅದು. ವಿ ಕ್ಯಾನ್ ಪ್ಲೇ ಹಾಕಿ. ನೋಡಿ, ಇಲ್ಲಿ ನಾವು ಏನ್ ಮಾಡಬಹುದು ಅನ್ನೋದನ್ನ ಹೇಳ್ತಿದ್ವಿ. ವಿ ಕ್ಯಾನ್ ಪ್ಲೇ ಹಾಕಿ. ಯಾರಾದ್ರೂ ಕೇಳ್ತಾರೆ, ಯಾರಿಗೆ ಇಲ್ಲಿ ಹಾಕಿ ಆಡೋದಕ್ಕೆ ಬರುತ್ತೆ, ಹಾಕಿ ಯಾರು ಆಡ್ತಾರೆ ಅಥವಾ ನಿಮ್ಗೆ ಬರುತ್ತೆ ಅಂತ ಕೇಳಿದಾಗ ನೀವು ಹೇಳ್ಬೋದು ವಿ ಕ್ಯಾನ್ ಪ್ಲೇ, ನಮ್ಗೆ ಆಡೋದಕ್ಕೆ ಸಾಧ್ಯ. ಕ್ಯಾನ್ ಯು ಸ್ಪೀಕ್ ಇಂಗ್ಲಿಷ್? ಸೊ ಇಲ್ಲಿ ಎಬಿಲಿಟಿನ ನಾವು ಕ್ವೆಶ್ಚನ್ ಮಾಡ್ತಾ ಇದೀವಿ. ಬೇರೆಯವರ ಎಬಿಲಿಟಿನ ಕ್ವೆಶ್ಚನ್ ಮಾಡುವಾಗ ಕೂಡ ನೀವು ಯೂಸ್ ಮಾಡಬಹುದು. ಕ್ಯಾನ್ ಯು ಸ್ಪೀಕ್ ಇಂಗ್ಲಿಷ್ ಅಂದ್ರೆ ನಿಮ್ ಮುಂದೆ ಇರೋರ್ನ ಎಬಿಲಿಟಿ ಚೆಕ್ ಮಾಡ್ತಿದ್ದೀರಾ ನೀವು. ಕ್ಯಾನ್ ಯು ರೈಟ್ ನಾವ್, ಈ ರೀತಿ. ಕ್ಯಾನ್ ಯು ಡ್ರಿಂಕ್ ಹಾಟ್ ವಾಟರ್? ಸೊ ಮುಂದೆ ಇರೋರ ಎಬಿಲಿಟಿ ಚೆಕ್ ಮಾಡುವಾಗ ಕೂಡ ನಾವು ಕ್ವೆಶ್ಚನ್ ಫಾರ್ಮ್ ದಲ್ಲೂ ಕೂಡ ಯೂಸ್ ಮಾಡ್ತೀವಿ. ಅಂಡ್ ಅಟ್ ಲಾಸ್ಟ್, ಶಿ ಕ್ಯಾನ್ ಟೀಚ್ ಯು ಓನ್ಲಿ ಆನ್ ಸಂಡೇ. ಸೊ ಇದು ಫ್ಯೂಚರ್ ಟೆನ್ಸ್ ನಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಫ್ಯೂಚರ್ ಟೆನ್ಸ್ ನಲ್ಲೂ ನೀವು ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲೂ ಹಾಕಿಡಬಹುದು. ಶಿ ಕ್ಯಾನ್ ಟೀಚ್ ಯು ಓನ್ಲಿ ಆನ್ ಸಂಡೇಸ್ ಅಂದ್ರೆ ಕೇವಲ ಭಾನುವಾರ ಮಾತ್ರ ಅವಳಿಗೆ ಟೀಚ್ ಮಾಡಲು ಸಾಧ್ಯ. ಓಕೆ, ಟೀಚ್ ಅಂದ್ರೆ ಕಲಿಸಿಕೊಡೋದು. ನೆಕ್ಸ್ಟ್ ಇನ್ನೊಂದು ಕೇಸ್ ಇದೆ, ಆ ಕೇಸ್ ನ ನೋಡೋಣ. ಈಗ ಕೇಸ್ ನಂಬರ್ 2, ಗಿವಿಂಗ್ ಆರ್ ನಾಟ್ ಗಿವಿಂಗ್ ಪರ್ಮಿಷನ್ಸ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಕೇಸ್. ನೋಡಿ, ಕ್ಯಾನ್ ನಾವು ಬೇರೆಯವ್ರಿಗೆ ಪರ್ಮಿಷನ್ ಕೊಡುವಾಗ ಕೂಡ ಯೂಸ್ ಮಾಡ್ತೀವಿ, ಅಥವಾ ಪರ್ಮಿಷನ್ ಕೊಡದೇ ಇರುವಾಗ ಕೂಡ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಯೂಸ್ ಮೈ ಪೆನ್. ಯಾರೋ ನಿಮ್ ಫ್ರೆಂಡ್ ಹತ್ರ ಅಥವಾ ನಿಮ್ಮ ಜೊತೆ ಇರೋ ಹತ್ರ ಪೆನ್ ಇರೋದಿಲ್ಲ, ಅವಾಗ ನೀವು ಹೇಳ್ಬಹುದು ಯು ಕ್ಯಾನ್ ಯೂಸ್ ಮೈ ಪೆನ್. ನೀವು ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇದ್ದೀರಾ, ನನ್ನ ಪೆನ್ ನೀನ್ ಯೂಸ್ ಮಾಡಬಹುದು ಅಂತ. ರೈಟ್? ಗಿವಿಂಗ್ ದ ಪರ್ಮಿಷನ್ ಟು ಸಮ್ ಒನ್. ಯು ಕ್ಯಾನ್ ಯೂಸ್ ಮೈ ಪೆನ್. ಯು ಕ್ಯಾನ್ ಎಂಟರ್ ದ ಕ್ಲಾಸ್ ನೌ. ಯಾರಿಗೋ ಹೇಳ್ತಾ ಇದ್ದೀರಾ ನೀವು ಕ್ಲಾಸ್ಗೆ ಎಂಟರ್ ಆಗಬಹುದು ನೀವೀಗ, ಯಾಕೆಂದ್ರೆ ಅವರು ಸ್ವಲ್ಪ ಹೊತ್ತು ವೇಟ್ ಮಾಡಿರ್ತಾರೆ ಅಲ್ಲಿ, ಆಗ ನೀವು ಅವರಿಗೆ ಹೋಗಿ ಪರ್ಮಿಷನ್ ಕೊಡ್ತಿದ್ರ. ಯು ಕ್ಯಾನ್ ಎಂಟರ್ ದ ಕ್ಲಾಸ್ ನೌ. ರೈಟ್? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಅಂಡ್ ನೀವೇನ್ ನೆನ್ಪಿಟ್ಕೋಬೇಕು, ವರ್ಬ್ ಯಾವಾಗ್ಲೂ ಸಿಂಪಲ್ ಆಗಿರುತ್ತೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುತ್ತೆ. ಯು ಕ್ಯಾನ್ ಯೂಸ್, ನೋಡಿ, ಯೂಸ್ ಮತ್ತು ಎಂಟರ್ ಎರಡು ವರ್ಬ್ಸ್ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರಬೇಕು. ಹಾಗೂ ಸಿಂಪಲ್ ಫ್ಯೂಚರ್ ನಲ್ಲೂ ನೀವು ಯೂಸ್ ಮಾಡಬಹುದು. ಸಿಂಪಲ್ ಫ್ಯೂಚರ್ ಅಂದ್ರೆ ವಿಲ್ ಬರೋದಿಲ್ಲ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ವಿಲ್ ಮತ್ತು ಕ್ಯಾನ್ ಯಾವಾಗ್ಲೂ ಒಂದೇ ಸರಿ ಬರೋದಿಲ್ಲ. ಎರಡೆರಡು ಮಾಡೆಲ್ಸ್ ಒಂದೇ ಲೈನ್ ಅಲ್ಲಿ ಬರೋದಿಕ್ಕೆ ಸಾಧ್ಯವಿಲ್ಲ, ಒಂದೇ ಸೆಂಟೆನ್ಸ್ ನಲ್ಲಿ ಬರೋದಿಕ್ಕೆ ಸಾಧ್ಯ ಇಲ್ಲ. ರೈಟ್? ಸೊ ಯು ಕ್ಯಾನ್ ಎಂಟರ್ ದ ಕ್ಲಾಸ್ ನೌ ಅಂದ್ರೆ ನೀನು ಕ್ಲಾಸ್ಗೆ ಎಂಟರ್ ಆಗಬಹುದು. ಯು ಕಾಂಟ್ ಸ್ಮೋಕ್ ಹಿಯರ್. ನೋಡಿ, ಇದು ಪರ್ಮಿಷನ್ ಅನ್ನ ನೀವು ಕೊಡ್ತಾ ಇಲ್ಲ. ಯು ಕಾಂಟ್ ಸ್ಮೋಕ್ ಹಿಯರ್. ಇಲ್ಲಿ ಸಿಗರೇಟ್ ಸೇದಬಾರದು. ಸ್ಮೋಕ್ ಅಂದ್ರೆ ಅದೇ ಧೂಮಪಾನ ಮಾಡಬಾರದು. ಸೊ ಇಲ್ಲಿ ಪರ್ಮಿಷನ್ ನೀವು ಕೊಡ್ತಾ ಇಲ್ಲ. ಹಿ ಕ್ಯಾನ್ ಸ್ಟಾರ್ಟ್ ದ ಟೆಸ್ಟ್ ನೌ. ರೈಟ್? ಒಬ್ಬ ಸ್ಟೂಡೆಂಟ್ ಗೆ ಟೀಚರ್ ಹೇಳ್ತಾ ಇದ್ದಾರೆ ಹಿ ಕ್ಯಾನ್ ಸ್ಟಾರ್ಟ್ ದ ಟೆಸ್ಟ್ ನೌ ಅಂದ್ರೆ ಪರ್ಮಿಷನ್ ಕೊಡ್ತಾ ಇದ್ದಾರೆ, ಅವನೀಗ ಟೆಸ್ಟ್ ನ ಸ್ಟಾರ್ಟ್ ಮಾಡಬಹುದು. ವಿ ಕ್ಯಾನ್ ಗೋ ನಾವ್. ಇದು ಕೂಡ ಪರ್ಮಿಷನ್ ಕೊಡ್ತಾ ಇದ್ದಾರೆ, ನಾವೀಗ ಹೋಗಬಹುದು. ದೇ ಕಾಂಟ್ ಸಿಟ್ ಹಿಯರ್. ಅವ್ರಿಲ್ಲಿ ಕುತ್ಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ. ನಾಟ್ ಗಿವಿಂಗ್ ಪರ್ಮಿಷನ್. ಯು ಕ್ಯಾನ್ ಲೀವ್ ನಾವ್. ನೀನೀಗ ಹೊರಡಬಹುದು. ಯು ಕ್ಯಾನ್ ಲೀವ್ ಅಂದ್ರೆ ನೀನೀಗ ಹೋಗಬಹುದು. ರೈಟ್? ಸೊ ಕ್ಯಾನ್ ಅನ್ನೋದು ಗಿವಿಂಗ್ ಆರ್ ನಾಟ್ ಗಿವಿಂಗ್ ಪರ್ಮಿಷನ್ಸ್, ಪರ್ಮಿಷನ್ ಕೊಡೋವಾಗ, ಪರ್ಮಿಷನ್ ಕೊಡದೆ ಇರೋವಾಗ ಕೂಡ ಯೂಸ್ ಮಾಡಬಹುದು. ನಾವು ತುಂಬಾ ಕಡೆ ಮಿಸ್ಟೇಕ್ ಕೂಡ ಮಾಡ್ತಿರ್ತೀವಿ, ಅದ್ ಯಾವಾಗ ಅಂತ ನಾನು ಹೇಳ್ತೀನಿ ಲಾಸ್ಟ್ ಸ್ಲೈಡ್ ನಲ್ಲಿ. ಈಗ ನಾವು ಕುಡ್ ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕ್ಯಾನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಎರಡು ಕೇಸ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ನಮ್ಮ ಎಬಿಲಿಟಿ ಅಥವಾ ಅನಬಿಲಿಟಿ ನ ತೋರಿಸೋದಿಕ್ಕೆ ಅಥವಾ ಬೇರೆಯವರ ಎಬಿಲಿಟಿ ಅನಬಿಲಿಟಿ ತೋರಿಸೋದಿಕ್ಕೆ ನಾವು ಯೂಸ್ ಮಾಡ್ತೀವಿ ಕೇಸ್ ನಂಬರ್ 1 ಅಲ್ಲಿ. ಕೇಸ್ ನಂಬರ್ 2 ನಲ್ಲಿ ಪರ್ಮಿಷನ್ ಕೊಡೋದಕ್ಕೆ ಅಥವಾ ಪರ್ಮಿಷನ್ ಕೊಡದೇ ಇರೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಈಗ ಕುಡ್ ನ ನೋಡೋಣ ಯಾವಾಗ ಯೂಸ್ ಮಾಡಬಹುದು. ಎಬಿಲಿಟಿ ಇನ್ ಪಾಸ್ಟ್. ಸೊ ನೋಡಿ, ಕುಡ್
ಕ್ಯಾನ್ ನ ಪಾಸ್ಟ್ ಟೆನ್ಸ್, ಇದನ್ನ ನೀವು ಯಾವಾಗ್ಲೂ ಮರ್ತೋಗ್ಬಾರ್ದು. ಕುಡ್ ಅನ್ನೋದು ಕ್ಯಾನ್ ಪದದ ಪಾಸ್ಟ್ ಟೆನ್ಸ್. ಸೊ ಪಾಸ್ಟ್ ಟೆನ್ಸ್ ನಲ್ಲಿ ನಮ್ಮ ಎಬಿಲಿಟಿನ ತೋರಿಸ್ಬೇಕು ಅಂದ್ರೆ ಭೂತಕಾಲದಲ್ಲಿ ನಮ್ಗೆ ಯಾವ ಒಂದು ಸಾಮರ್ಥ್ಯ ಇತ್ತು ಬಟ್ ಅದು ಈಗಿಲ್ಲ ಅನ್ನೋದನ್ನ ಹೇಳಬೇಕು ಅಂದಾಗ ನಾವು ಕುಡ್ ನ ಯೂಸ್ ಮಾಡ್ತೀವಿ. ಹಿಂದೆ ಇತ್ತು ನಮ್ಗೆ ಆ ಒಂದು ಸಾಮರ್ಥ್ಯ ಬಟ್ ಈಗಿಲ್ಲ, ಯಾವಾಗ್ಲೂ ಮುಗಿದೋಗಿದೆ, ನಮ್ಗೆ ಆ ಸಾಮರ್ಥ್ಯ ಕಡಿಮೆ ಆಗಿದೆ ಅಂತ ಹೇಳೋವಾಗ ನಾವು ಕುಡ್ ನ ಯೂಸ್ ಮಾಡ್ತೀವಿ. ಅಥವಾ ಹಿಂದೆ ನಾನು ಮಾಡ್ಬೋದಾಗಿತ್ತು ಈಗ ಅವಾಗ ಮಾಡಕ್ ಆಗ್ಲಿಲ್ಲ ಅನ್ನೋವಾಗ್ಲೂ ಕೂಡ ನಾವು ಯೂಸ್ ಮಾಡಬಹುದು. ಬಟ್ ನೆನ್ಪಿಟ್ಕೊಳ್ಳಿ, ಪಾಸ್ಟ್ ಟೆನ್ಸ್ ನಲ್ಲಿ ಮಾತ್ರ ಕುಡ್ ನ ಯೂಸ್ ಮಾಡ್ಬೇಕು, ಅದು ನೀವು ನೆನ್ಪಿಟ್ಕೋಬೇಕು. ಎಬಿಲಿಟಿ ಇನ್ ಪಾಸ್ಟ್ ಟೆನ್ಸ್. ಐ ಕುಡ್ ವಾಕ್ 2 kilometers ಇನ್ ಮೈ ಚೈಲ್ಡ್ಹುಡ್. ನನ್ನ ಬಾಲ್ಯದಲ್ಲಿ ನಾನು 2 ಕಿಲೋಮೀಟರ್ ನಡೆಯಬಲ್ಲೆ ಅಂದ್ರೆ ನಾನು ಆಗ 2 ಕಿಲೋಮೀಟರ್ ನಡೆಯುವ ಸಾಮರ್ಥ್ಯ ನನಗಿತ್ತು. ಪಾಸ್ಟ್ ಟೆನ್ಸ್ ನಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ, ರೈಟ್? ಐ ಕುಡ್ ವಾಕ್ 2 kilometers. ಇಲ್ಲೂ ಅಷ್ಟೇ, ಕುಡ್ ಅನ್ನೋದು ಜಸ್ಟ್ ಪಾಸ್ಟ್ ಟೆನ್ಸ್, ವಾಕ್ ಅನ್ನೋದು ವಾಕ್ಡ್ ಆಗೋದಿಲ್ಲ, ಅದು ಪ್ರೆಸೆಂಟ್ ಟೆನ್ಸ್ ನಲ್ಲೇ ಉಳ್ಕೊಳ್ಳುತ್ತೆ. ಕೇವಲ ಕ್ಯಾನ್ ಅನ್ನೋ ಪದ ಕುಡ್ ಆಗುತ್ತಷ್ಟೇ, ವಾಕ್ ಪ್ರೆಸೆಂಟ್ ಅಲ್ಲೇ ಇರುತ್ತೆ. ಐ ಕುಡ್ ವಾಕ್ 2 kilometers ಇನ್ ಮೈ ಚೈಲ್ಡ್ಹುಡ್. ಸೊ ಚೈಲ್ಡ್ಹುಡ್ ಏನ್ ಹೇಳ್ತಾ ಇದೆ, ನಾವು ಯಾವಾಗ್ಲೂ ಹಿಂದೆ ಆದಂತಹ ಘಟನೆನ ಹೇಳ್ತಿದೆ. ಚೈಲ್ಡ್ಹುಡ್ ಅಂದ್ರೆ ನಾರ್ಮಲಿ ಪಾಸ್ಟ್ ಟೆನ್ಸ್, ಆಗ್ಲೇ ನಡೆದೋಗಿರೋದು. ನಾನು ನನ್ನ ಬಾಲ್ಯದಲ್ಲಿ 2 ಕಿಲೋಮೀಟರ್ ನಡೆಯುವ ಸಾಮರ್ಥ್ಯ ನನಗಿತ್ತು. ಹಿ ಕುಡ್ ರೀಡ್ ವಿತೌಟ್ ಗ್ಲಾಸಸ್ ಅರ್ಲಿಯರ್. ಅಂದ್ರೆ ಯಾರೊಬ್ಬರ ಬಗ್ಗೆ ಹೇಳ್ತಾ ಇದೀವಿ, ಅವನು ಈ ಹಿಂದೆ ಕನ್ನಡಕ ಇಲ್ದೇನೆ ಓದುತ್ತಿದ್ದ ಬಟ್ ಈಗ ಕನ್ನಡಕ ಇದ್ರೆ ಮಾತ್ರ ಓದಕ್ ಸಾಧ್ಯ. ಸೊ ಅವನ ಎಬಿಲಿಟಿ ಮೊದ್ಲು ಹೇಗಿತ್ತು ಅನ್ನೋದನ್ನ ನಾವು ಹೇಳ್ತಾ ಇದೀವಿ. ಹಿ ಕುಡ್ ರೀಡ್ ವಿತೌಟ್ ಗ್ಲಾಸಸ್ ಅರ್ಲಿಯರ್ ಬಟ್ ಹಿ ಕಾಂಟ್ ನೌ. ನೋಡಿ, ಹಿ ಕಾಂಟ್ ನೌ ಅಂದ್ರೆ ಈಗ ಅವನಿಗೆ ಓದೋದಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಗ್ಲಾಸಸ್ ಇರಲೇಬೇಕು. ಐ ಕುಡ್ ನಾಟ್ ಸ್ಲೀಪ್ ಲಾಸ್ಟ್ ನೈಟ್. ನಿನ್ನೆ ರಾತ್ರಿ ನನಗೆ ಮಲ್ಗೋದಿಕ್ಕೆ ಆಗ್ಲಿಲ್ಲ, ಏನೋ ಒಂದು ಡಿಸ್ಟರ್ಬೆನ್ಸ್ ಇತ್ತು ಅಥವಾ ತುಂಬಾ ಸೌಂಡ್ ಇತ್ತು ಅಥವಾ ನನ್ಗೇನೋ ಟೆನ್ಷನ್ ಇತ್ತು, ಆದ್ರಿಂದ ನನಗೆ ಮಲ್ಗೋದಿಕ್ಕೆ ಆಗ್ಲಿಲ್ಲ ಅಂತ ನೀವು ಹೇಳ್ಬೇಕು. ಕುಡ್ ನಾಟ್, ಇದರ ಶಾರ್ಟ್ ಫಾರ್ಮ್ ಕುಡುಂಟ್. ಸೊ ನೋಡಿ, ಕುಡುಂಟ್ ಅಂತ ಹೇಳ್ಬೇಕು. ಜಸ್ಟ್ ಓ ಮಾತ್ರ ಇಲ್ಲಿ ಸ್ಕಿಪ್ ಆಗುತ್ತೆ, ಅಪಾಸ್ಟ್ರಫಿ ಬರುತ್ತೆ ಅಂಡ್ 2 ವರ್ಡ್ ನೀವು ಸೇರಿಸಿ ಬರಿಬೇಕು. ಕುಡುಂಟ್. ಕೆನಾಟ್ ನಲ್ಲೂ ಕೂಡ ಅಷ್ಟೇ, ಕ್ಯಾನ್ ಮತ್ತು ನಾಟ್ ನ ಸೇರಿಸಿ ಅಪಾಸ್ಟ್ರಫಿ ಹಾಕಿದಾಗ ಕೆನಾಟ್ ಆಗುತ್ತೆ. ಅದೇ ರೀತಿ ಅದು ಕಾಂಟ್ ಆಗುತ್ತೆ. ಅದೇ ರೀತಿ ಕುಡ್ ನಾಟ್ ನ ಕುಡುಂಟ್ ಅಂತ ಕೂಡ ನೀವು ಬರಿಬಹುದು. ಐ ಕುಡುಂಟ್ ಸ್ಲೀಪ್ ಲಾಸ್ಟ್ ನೈಟ್ ಅಂತನಾದ್ರೂ ಹೇಳ್ಬೋದು, ಐ ಕುಡ್ ನಾಟ್ ಸ್ಲೀಪ್ ಲಾಸ್ಟ್ ನೈಟ್ ಅಂತನಾದ್ರೂ ಹೇಳ್ಬೋದು. ಅಂದ್ರೆ ನಿನ್ನೆ ರಾತ್ರಿ ನನಗೆ ಮಲಗಲು ಆಗಲಿಲ್ಲ ಅಂದ್ರೆ ಪಾಸ್ಟ್ ಟೆನ್ಸ್ ಹೇಳ್ತಾ ಇದೆ. ಲಾಸ್ಟ್ ನೈಟ್ ಪಾಸ್ಟ್ ಟೆನ್ಸ್ ಹೇಳ್ತಿದೆ, ಅರ್ಲಿಯರ್ ಕೂಡ ಪಾಸ್ಟ್ ಟೆನ್ಸ್ ಹೇಳ್ತಿದೆ. ನೋಡಿ, ಶಿ ಹೆಡೆಡ್ ವಿತ್ ಅನ್ ಆಕ್ಸಿಡೆಂಟ್ ಸೊ ಶಿ ಕುಡಂಟ್ ವಾಕ್ ಫಾರ್ ಲಾಸ್ಟ್ 1 year. ಶಿ ಹೆಡೆಡ್ ವಿತ್ ಅನ್ ಆಕ್ಸಿಡೆಂಟ್ ಅಂದ್ರೆ ಅವಳು ಒಂದು ಆಕ್ಸಿಡೆಂಟ್ ಮಾಡಿಕೊಂಡಳು. ಓಕೆ, ಅವಳಿಗೆ ಒಂದು ಆಕ್ಸಿಡೆಂಟ್ ಸಂಭವಿಸಿತು, ಆದ್ದರಿಂದ ಸೊ ಶಿ ಕುಡಂಟ್ ವಾಕ್, ಅವಳಿಗೆ 1 ವರ್ಷ ಪೂರ್ತಿ ಓಡಾಡಲು ಸಾಧ್ಯವಾಗಿರಲಿಲ್ಲ. ಶಿ ಕುಡಂಟ್ ವಾಕ್. ವಾಕ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಕುಡಂಟ್ ಏನ್ ಹೇಳ್ತಿದೆ, ಪಾಸ್ಟ್ ಟೆನ್ಸ್ ನ ಎಬಿಲಿಟಿ ಹೇಳ್ತಿದೆ. ದೇ ಕುಡ್ ಪ್ಲೇ ಕ್ರಿಕೆಟ್ ಫಾರ್ 5 hours ವಿತೌಟ್ ಅ ಬ್ರೇಕ್ ಲಾಸ್ಟ್ ಇಯರ್. ಅವರು ಕಳೆದ ವರ್ಷ ಬ್ರೇಕ್ ಇಲ್ದೇನೆ 5 ಗಂಟೆಗಳ ಕಾಲ ಕ್ರಿಕೆಟ್ ಆಡ್ತಾ ಇದ್ರು. ಅವರ ಎಬಿಲಿಟಿನ ಹೇಳ್ತಾ ಇದೆ ಬಟ್ ಪಾಸ್ಟ್ ಟೆನ್ಸ್ ಅಲ್ಲಿ. ದೇ ಕುಡ್ ಪ್ಲೇ ಕ್ರಿಕೆಟ್ ಫಾರ್ 5 hours ವಿತೌಟ್ ಅ ಬ್ರೇಕ್ ಲಾಸ್ಟ್ ಇಯರ್. ಐ ಕುಡ್ ನಾಟ್ ರೀಚ್ ಲಾಸ್ಟ್ ನೈಟ್. ನಿನ್ನೆ ರಾತ್ರಿ ನನಗೆ ಬರಲು ಸಾಧ್ಯವಾಗಲಿಲ್ಲ ಅಥವಾ ನಿನ್ನೆ ರಾತ್ರಿ ನನಗೆ ರೀಚ್ ಆಗಲು ಸಾಧ್ಯವಾಗಲಿಲ್ಲ. ಐ ಕುಡ್ ಡ್ರಿಂಕ್ ಅ ಲಾಟ್ ಆಫ್ ವಾಟರ್ ಇನ್ ದ ಲಾಸ್ಟ್ ಸಮ್ಮರ್. ಲಾಸ್ಟ್ ಸಮ್ಮರ್ ಅಂದ್ರೆ ಕಳೆದ ಬೇಸಿಗೆಯಲ್ಲಿ, ಕಳೆದ ವರ್ಷ ನಾನು ತುಂಬಾ ನೀರ್ನ ಕುಡಿಯೋ ಸಾಮರ್ಥ್ಯ ಇತ್ತು ಬೇಸಿಗೆಯಲ್ಲಿ. ಐ ಕುಡ್ ಡ್ರಿಂಕ್ ಲಾಟ್ ಆಫ್ ವಾಟರ್ ಬಟ್ ಈಗ ನನಗೆ ಕುಡಿಯಲು ಆಗೋದಿಲ್ಲ, ಅದ್ಯಾಕೋ ಗೊತ್ತಿಲ್ಲ ಅಂತ ಹೇಳುವಾಗ ನೀವು ಯೂಸ್ ಮಾಡಬಹುದು. ಇದು ಕೇಸ್ ನಂಬರ್ 1. ಪಾಸ್ಟ್ ಟೆನ್ಸ್ ನಲ್ಲಿ ನಮ್ಮ ಸಾಮರ್ಥ್ಯ ಅಥವಾ ಅಸಾಮರ್ಥ್ಯತೆನ ಹೇಳೋದಿಕ್ಕೆ ನಾವು ಯೂಸ್ ಮಾಡ್ತೀವಿ. ಸಾಮರ್ಥ್ಯನ ಕುಡ್ಡಿಂದ ನಾವು ಇಂಡಿಕೇಟ್ ಮಾಡ್ತೀವಿ, ಅಸಾಮರ್ಥ್ಯತೆನ ಕುಡ್ ನಾಟ್ ಅಥವಾ ಕುಡುಂಟ್ ಇಂದ ಇಂಡಿಕೇಟ್ ಮಾಡ್ತೀವಿ. ನೆನ್ಪಿಟ್ಟುಕೊಳ್ಳಿ, ಮತ್ತೊಂದು ವಿಷಯ ಏನಂದ್ರೆ ವರ್ಬ್ಗಳು ಪ್ರೆಸೆಂಟ್ ಟೆನ್ಸ್ ನಲ್ಲೇ ಉಳ್ಕೊಳ್ಳುತ್ತೆ, ಇದು ಮರ್ತ ಹೋಗ್ಬಾರ್ದು. ನೀವೀಗ ಬುಕ್ ಅಂಡ್ ಪೆನ್ ತಗೊಂಡು ಇದನ್ನೆಲ್ಲ ಬರ್ಕೊಳ್ತಾ ಹೋಗ್ಬೇಕು. ನೆಕ್ಸ್ಟ್ ಕೇಸ್ ನಂಬರ್ 2. ಕುಡ್ ನಾವು ಮತ್ತೊಂದು ಕಡೆನೂ ಯೂಸ್ ಮಾಡ್ತೀವಿ, ಮೇಕಿಂಗ್ ರಿಕ್ವೆಸ್ಟ್ ಪೊಲೈಟ್ಲಿ. ರೈಟ್, ನಾವು ರಿಕ್ವೆಸ್ಟ್ ನ ಮಾಡಬೇಕು. ರಿಕ್ವೆಸ್ಟ್ ಅಂದ್ರೆ ಬೇಡಿಕೆ ಅಥವಾ ಕೋರಿಕೆನ ಮಾಡಬೇಕು ತುಂಬಾ ಪೊಲೈಟ್ ಆಗಿ, ರೈಟ್? ಆವಾಗ ಕೂಡ ನಾವು ಕುಡ್ ನ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಅವು ಕ್ವಶನ್ ಫಾರ್ಮ್ ನಲ್ಲಿ ಇರುತ್ತೆ ಯಾವಾಗ್ಲೂ. ಕುಡ್ ಯು ರಿಪೀಟ್ ದಟ್ ಪ್ಲೀಸ್?
ಅಂದ್ರೆ ನೀವು ಅದನ್ನ ಇನ್ನೊಂದ್ಸರಿ ಹೇಳ್ತೀರಾ, ನೀವು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀರಾ, ಇನ್ನೊಂದ್ಸರಿ ಪುನರಾವರ್ತನೆ ಮಾಡ್ತೀರಾ ಅಂತ. ಕುಡ್ ಯು ರಿಪೀಟ್ ದಟ್ ಪ್ಲೀಸ್? ಇನ್ನೊಂದ್ಸರಿ ನೀವು ಹೇಳ್ತೀರಾ ಅಂತ. ನೋಡಿ, ಇದು ತುಂಬಾ ಪೊಲೈಟ್ ಆಗಿ ಹೇಳೋದು, ರೈಟ್? ಅಂಡ್ ರಿಕ್ವೆಸ್ಟ್ ಗಳನ್ನ ಮಾಡೋದು. ಕುಡ್ ವಿ ಹ್ಯಾವ್ ಅ ಬ್ರೇಕ್ ನಾವ್? ಅಂದ್ರೆ ನಾವೀಗ ಒಂದು ವಿರಾಮ ತಗೊಳ್ಳೋಣ. ನೋಡಿ, ಯಾವಾಗ್ಲೂ ಕ್ವಶನ್ ಫಾರ್ಮ್ ನಲ್ಲೇ ಇರುತ್ತೆ. ಯಾವಾಗ ಕುಡ್ ನ ನೀವು ಯೂಸ್ ಮಾಡ್ಕೊಂಡು ರಿಕ್ವೆಸ್ಟ್ ನ ಮಾಡ್ಕೊಳ್ಳೋವಾಗ. ನೆಕ್ಸ್ಟ್ ಇನ್ನೊಂದು ವಿಷಯ ಏನಂದ್ರೆ, ಕುಡ್ ಐನ ಜೊತೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡೋದಿಲ್ಲ. ಕುಡ್ ಐ ಡ್ರಿಂಕ್ ವಾಟರ್? ಸೊ ಯಾವಾಗ್ಲೂ ಕೂಡ ನಾವು ಅದನ್ನ ಯೂಸ್ ಮಾಡೋದಿಲ್ಲ, ರೈಟ್? ನೀವಾಗ ಯೂಸ್ ಮಾಡ್ಬೇಕಂದ್ರೆ ಮೇ ಐ ಯೂಸ್ ಮಾಡ್ಬೇಕು, ಮೇ ಐ ಡ್ರಿಂಕ್ ವಾಟರ್ ಅಂತ. ಓಕೆ, ನೆಕ್ಸ್ಟ್ ಕುಡ್ ಯು ಗಿವ್ ಮಿ ಅ ಪೆನ್ ಪ್ಲೀಸ್? ನನಗೆ ಒಂದು ಪೆನ್ ಕೊಡ್ತೀಯಾ? ಸೊ ಕುಡ್ ಯಾವಾಗ್ಲೂ ರಿಕ್ವೆಸ್ಟ್ ನ ಮಾಡುವಾಗ ನಾವು ಯೂಸ್ ಮಾಡ್ತೀವಿ, ಅಂಡ್ ಯಾವಾಗ್ಲೂ ಕ್ವೆಶ್ಚನ್ ರೂಪದಲ್ಲಿ ಇರುತ್ತೆ. ನಾವು ಅದನ್ನ ಕೇಳ್ತಾ ಇರ್ತೀವಿ, ಬೇರೆಯವ್ರಿಗೆ ಬೇಡ್ಕೊಳ್ತೀವಿ, ಆವಾಗ ಕುಡ್ ಯೂಸ್ ಮಾಡ್ಬೇಕು. ತುಂಬಾ ಪೊಲೈಟ್ ಆಗಿರುತ್ತೆ ಇದು. ಕುಡ್ ವಿ ಸಿಟ್ ಹಿಯರ್ ಫಾರ್ ಅ ವೈಲ್? ನಾವಿಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ನೀವು ಕೇಳ್ತಾನೂ ಇದ್ದೀರಾ ಅಥವಾ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾ ಇದ್ದೀರಾ, ರೈಟ್? ನೆಕ್ಸ್ಟ್ ಕುಡ್ ಅನ್ನೋದು ಥರ್ಡ್ ಕೇಸ್, ಮತ್ತೊಂದು ಕೇಸ್ ನಲ್ಲೂ ಕೂಡ ಯೂಸ್ ಮಾಡ್ತೀವಿ. ಯಾವಾಗ ಅಂದ್ರೆ ಗಿವಿಂಗ್ ಸಜೆಷನ್ಸ್. ನಾವು ಸಜೆಷನ್ ನ ಕೊಡ್ಬೇಕು, ಆಗ ಕೂಡ ಕುಡ್ ಯೂಸ್ ಮಾಡ್ತೀವಿ. ಸಜೆಷನ್ ಅಂದ್ರೆ ಸಲಹೆ ಕೊಡೋದು, ರೈಟ್? ಬೇರೆಯವ್ರಿಗೆ ನೀವು ಒಂದು ಸಲಹೆ ಕೊಡ್ಬೇಕು, ಆಗ ನೀವು ಕುಡ್ ನ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಹಿ ಕುಡ್ ಆಕ್ಟ್ ವೆಲ್ ಇನ್ ದ ಡ್ರಾಮಾ. ಅಂದ್ರೆ ಒಬ್ರಿಗೆ ಹೇಳ್ತಿದ್ದೀರಾ ನೀವು, ಅವನು ಡ್ರಾಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಬಲ್ಲ, ಅವನ ನೀವು ತಗೊಳ್ಳಿ. ಐ ಥಿಂಕ್ ವಿ ಕುಡ್ ಹ್ಯಾವ್ ಚಪಾತೀಸ್ ಇನ್ ಲಂಚ್. ನೋಡಿ, ಸಜೆಷನ್ ಕೊಡ್ತಿದ್ದೀರಾ ನಿಮ್ ಫ್ರೆಂಡ್ಗೆ. ನಿಮ್ ಫ್ರೆಂಡ್ ಕೇಳಬಹುದು ನಿಮಗೆ, ಇವತ್ತು ಮಧ್ಯಾಹ್ನ ಊಟದಲ್ಲಿ ಏನ್ ತಿನ್ನೋಣ ಅಂತ. ಅವಾಗ ನೀವು ಹೇಳ್ಬೋದು, ಐ ಥಿಂಕ್ ವಿ ಕುಡ್ ಹ್ಯಾವ್ ಚಪಾತೀಸ್. ಸಜೆಷನ್ ಕೊಡುವಾಗ, ನೀವು ಸಲಹೆ ಕೊಡುವಾಗ ಯೂಸ್ ಮಾಡಿ ವಿ ಕುಡ್ ಹ್ಯಾವ್ ಚಪಾತಿ. ನಾವು ಚಪಾತೀಸ್ ತಗೊಳ್ಳೋಣ. ಓಕೆ, ಸಜೆಸ್ಟ್ ಮಾಡೋದು ಅಥವಾ ಸಲಹೆ ಕೊಡೋದು. ರಶ್ಮಿ ಕುಡ್ ವರ್ಕ್ ಬೆಟರ್ ದೆನ್ ಎನಿಬಡಿ ಎಲ್ಸ್. ರಶ್ಮಿ ಕುಡ್ ವರ್ಕ್ ಬೆಟರ್ ದೆನ್ ಎನಿಬಡಿ ಎಲ್ಸ್ ಅಂದ್ರೆ ರಶ್ಮಿ ಚೆನ್ನಾಗಿ ಕೆಲಸ ಮಾಡ್ತಾಳೆ ಬೇರೆ ಎಲ್ಲರಿಗಿಂತ, ರೈಟ್? ಬೇರೆ ಎಲ್ಲರಿಗಿಂತ ರಶ್ಮಿ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಸೊ ನೀವು ಸಜೆಷನ್ ಕೊಡ್ತಿದ್ದೀರಾ ಒಬ್ಬರಿಗೆ. ಐ ಕುಡ್ ಡೂ ಇಟ್ ಫಾರ್ ಯು ನಾವ್. ಬೇರೆಯವ್ರಿಗೆ ನೀವು ಹೇಳ್ಬಹುದು, ಅವರು ತುಂಬಾ ಕಷ್ಟ ಪಡ್ತಿರ್ತಾರೆ, ಅವಾಗ ನೀವು ಹೋಗಿ ಐ ಕುಡ್ ಡೂ ಇಟ್ ಫಾರ್ ಯು, ನಾನ್ ನಿಮ್ಗೆ ಇದನ್ನ ಮಾಡ್ಕೊಡ್ತೀನಿ, ನಿಮ್ಗೆ ಒಪ್ಪಿಗೆ ಇದೆಯಾ? ಸೊ ಇವುಗಳನ್ನ ನೀವು ಯೂಸ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಕುಡ್ ನ 3 ಸಿಚುವೇಶನ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಪಾಸ್ಟ್ ಟೆನ್ಸ್ ನಲ್ಲಿ ಎಬಿಲಿಟಿನ ಹೇಳೋದಿಕ್ಕೆ, ನಂಬರ್ 2 ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಕ್ಕೆ, ಪೊಲೈಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಕ್ಕೆ, ನಂಬರ್ 3 ಸಜೆಷನ್ಸ್ ನ ಕೊಡೋದಿಕ್ಕೆ. ಸೊ ಈಗ ನೋಡೋಣ ನಾವು ಮಿಸ್ಟೇಕ್ಸ್ ನ ಎಲ್ಲೆಲ್ಲಿ ಮಾಡ್ತೀವಿ ಅಂತ. ಈಗ ನೋಡಿ, ರಿಕ್ವೆಸ್ಟ್ ಮಾಡುವಾಗ ನಾವ್ ಈ ರೀತಿ ಕೇಳ್ತೀವಿ, ಕ್ಯಾನ್ ಯು ಓಪನ್ ದ ಡೋರ್ ಅಂತ. ತಪ್ಪು. ಸೊ ಈ ರೀತಿ ಹೇಳಿದ್ರೆ ತಪ್ಪು. ಇದು ಎಬಿಲಿಟಿನ ಹೇಳೋದಿಕ್ ಮಾತ್ರ ಯೂಸ್ ಮಾಡಬೇಕು, ಬಟ್ ರಿಕ್ವೆಸ್ಟ್ ಮಾಡುವಾಗ ಕ್ಯಾನ್ ನಾವು ಯೂಸ್ ಮಾಡಬಾರ್ದು. ಬಟ್ ಇದು ಇನ್ಫಾರ್ಮಲ್ ಆಗುತ್ತೆ, ಇನ್ಅಫಿಷಿಯಲ್ ಆಗುತ್ತೆ. ನೀವು ಮನೆಯಲ್ಲಿ ನಿಮ್ ಫ್ರೆಂಡ್ ಜೊತೆ ಮಾತಾಡಿ, ಏನ್ ತಪ್ಪಿಲ್ಲ. ಬಟ್ ಎಕ್ಸಾಮ್ಸ್ ನ ಅಟೆಂಡ್ ಮಾಡುವಾಗ, ಎಕ್ಸಾಮ್ ಅಲ್ಲಿ ಈ ರೀತಿ ಸೆಂಟೆನ್ಸ್ ಬರೆಯುವಾಗ ಬಂದಾಗ, ಸ್ಕೂಲ್ ಕಾಲೇಜ್ಗಳಲ್ಲಿ ಅಥವಾ ಇಂಟರ್ವ್ಯೂಗಳಲ್ಲಿ, ನಿಮ್ಮ ಆಫೀಸ್ ಗಳಲ್ಲಿ, ಬಿಸ್ನೆಸ್ ಮೀಟಿಂಗ್ ಗಳಲ್ಲಿ ಮಾತಾಡಿದ್ರೆ ಇದು ತಪ್ಪಾಗುತ್ತೆ. ಫಾರ್ಮಲ್ ಆಗಿ ನಾವು ಯೂಸ್ ಮಾಡಬಾರ್ದು. ಫ್ರೆಂಡ್ ಜೊತೆ ಮನೆಯಲ್ಲಿ ಮಾತಾಡಿದ್ರೆ ನಡೆಯುತ್ತೆ, ಬಟ್ ಅಲ್ಲೂ ಕೂಡ ಯೂಸ್ ಮಾಡ್ಬೇಡಿ, ಯಾಕಂದ್ರೆ ಅದು ಪ್ರಾಕ್ಟೀಸ್ ಆಗೋಗುತ್ತೆ. ಯಾಕಂದ್ರೆ ನಾವ್ ಏನ್ ಮಾತಾಡ್ತಾ ಹೋಗ್ತೀವಿ ಅದೇ ನಮ್ಮ ಬಾಯಲ್ಲಿ ಉಳ್ಕೊಳ್ಳುತ್ತೆ, ಹೊರಗೆ ಕೂಡ ಅದೇ ಬಂದ್ಬಿಡುತ್ತೆ. ಆದ್ರಿಂದ ಕ್ಯಾನ್ ಯು ಓಪನ್ ದ ಡೋರ್ ಅಂತ ಹೇಳ್ಬಾರ್ದು. ರಿಕ್ವೆಸ್ಟ್ ಮಾಡುವಾಗ ಕ್ಯಾನ್ ನ ಯೂಸ್ ಮಾಡಬಾರ್ದು, ಕುಡ್ ಯು ಓಪನ್ ದ ಡೋರ್ ಅಂತ ಹೇಳ್ಬೇಕಾಗುತ್ತೆ, ರೈಟ್? ಇದು ತಪ್ಪಾಗುತ್ತೆ. ಸೊ ನಾನು ಇದನ್ನ ಮೆನ್ಷನ್ ಮಾಡ್ಬಿಡ್ತೀನಿ, ಇದು ರಾಂಗ್ ಆಗುತ್ತೆ. ರಿಕ್ವೆಸ್ಟ್ ಈ ರೀತಿ ಮಾಡಬಾರ್ದು, ಬಟ್ ನಾವು ಮಾಡ್ತಾ ಇರ್ತೀವಿ ತುಂಬಾ ಸರಿ. ಕ್ಯಾನ್ ಐ ಯೂಸ್ ಯುವರ್ ಪೆನ್? ಸೊ ಪರ್ಮಿಷನ್ ನ ಕೇಳುವಾಗ ಕೂಡ ನಾವ್ ಈ ರೀತಿ ಮಾಡ್ತೀವಿ, ಕ್ಯಾನ್ ಐ ಯೂಸ್ ಯುವರ್ ಪೆನ್ ಅಂತ, ರೈಟ್? ಇದು ಕೂಡ ತಪ್ಪು. ಪರ್ಮಿಷನ್ ಅನ್ನ ಈ ರೀತಿ ಕೇಳಬಾರ್ದು. ನಾನು ಈಗಾಗಲೇ ನಿಮ್ಗೆ ಕುಡ್ ಅಲ್ಲಿ ಹೇಳ್ಕೊಟ್ಟೆ ಹೇಗೆ ಕೇಳ್ಬೇಕು ಪರ್ಮಿಷನ್ ನ ಅಂತ, ರೈಟ್? ಕ್ಯಾನ್ ಐ ಯೂಸ್ ಮಾಡಬಾರ್ದು, ಬಟ್ ಮೇ ಐ ಯೂಸ್ ಯುವರ್ ಪೆನ್ ಅನ್ನೋದನ್ನ ಕೇಳಬಹುದು. ನೆಕ್ಸ್ಟ್ ನಾವು ಸಜೆಷನ್ ಕೊಡುವಾಗ ಈ ರೀತಿ ಹೇಳ್ತೀವಿ, ವಿ ಕ್ಯಾನ್ ಮೀಟ್ ನೆಕ್ಸ್ಟ್ ವೀಕ್ ಅಂತ. ನಾವು ಮುಂದಿನ ವಾರ ಭೇಟಿ ಆಗೋಣ ಅಂತ ನಾವು ಸಜೆಷನ್ ಕೊಡ್ತೀವಿ, ಬಟ್ ಈ ರೀತಿ ಕೊಡೋದು ಕೂಡ ತಪ್ಪು. ಸಜೆಷನ್ ನಾವು ಕೊಡುವಾಗ ಕ್ಯಾನ್ ಯೂಸ್ ಮಾಡಬಾರ್ದು, ಯಾಕಂದ್ರೆ ಕ್ಯಾನ್ ಎಬಿಲಿಟಿ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಹಾಗಿದ್ರೆ ರೈಟ್ ವರ್ಡ್ ಏನು? ಕುಡ್ ಯು ಓಪನ್ ದ ಡೋರ್? ಸೊ ರಿಕ್ವೆಸ್ಟ್ ಮಾಡುವಾಗ ನೀವು ಈ ರೀತಿನೇ ಹೇಳ್ಬೇಕು, ಕುಡ್ ಯು ಓಪನ್ ದ ಡೋರ್. ನೆಕ್ಸ್ಟ್ ಪರ್ಮಿಷನ್ ಹೇಗೆ ಕೇಳಬೇಕು? ಮೇ ಐ ಯೂಸ್ ಯುವರ್ ಪೆನ್? ಸೊ ಈ ರೀತಿ ಪರ್ಮಿಷನ್ ನ ನೀವು ಕೇಳಬೇಕು. ಸಜೆಷನ್ ಹೇಗೆ ಕೊಡ್ಬೇಕು? ವಿ ಕುಡ್ ಮೀಟ್ ನೆಕ್ಸ್ಟ್ ವೀಕ್. ಸೊ ಈ ರೀತಿ ನೀವು ಸಜೆಷನ್ ಕೊಡಬೇಕು. ಸಜೆಷನ್ ಕೊಡುವಾಗ ಕುಡ್ ನ ಯೂಸ್ ಮಾಡಿ, ರಿಕ್ವೆಸ್ಟ್ ಮಾಡುವಾಗ ಕುಡ್ ಯೂಸ್ ಮಾಡಿ, ಪರ್ಮಿಷನ್ ಕೇಳುವಾಗ ಮೇ ಐ ಯೂಸ್ ಮಾಡಿ. ಸೊ ಐ ಹೋಪ್ ನಿಮ್ಗೆ ಈ ಎಲ್ಲಾ ಕಂಟೆಂಟ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ನಾನು ನೆಕ್ಸ್ಟ್
ವಿಡಿಯೋಗಳಲ್ಲಿ ಇನ್ನಷ್ಟು ಮಾಡೆಲ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಸಚ್ ಆಸ್ ಮೇ, ಮೈಟ್, ಕುಡ್ ಹ್ಯಾವ್, ಶುಡ್ ಹ್ಯಾವ್, ವುಡ್ ಹ್ಯಾವ್, ವುಡ್, ಶುಡ್, ಇವೆಲ್ಲಗಳನ್ನ ಟಚ್ ಮಾಡ್ತೀನಿ. ಇನ್ನ ಹಲವಾರು ಟಾಪಿಕ್ಸ್ ನ ಮೇಲೆ ವಿಡಿಯೋಗಳನ್ನ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಬೇರೆಯವ್ರಿಗೆ ಇದ್ರ ಅವಶ್ಯಕತೆ ಇದೆ ಅಂದ್ರೆ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗಳಲ್ಲಿ ಶೇರ್ ಮಾಡಿ. ಯಾಕಂದ್ರೆ ಕನ್ನಡದಲ್ಲಿ ಈ ರೀತಿ ವಿಡಿಯೋಗಳು ಸಿಗೋದು ತುಂಬಾ ರೇರ್ ಆಗಿರುತ್ತೆ, ಯಾರಾದ್ರೂ ಕಲ್ಸೋದಕ್ಕೆ ಕೂಡ ಕಷ್ಟ ಆಗಿರುತ್ತೆ. ಆದ್ರಿಂದ ನಾನು ಇದನ್ನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಈ ಒಂದು ನಾಲೆಡ್ಜ್ ನ ಕೊಡಿ. ಥ್ಯಾಂಕ್ ಯು.